ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಪ್ರಾವೀಣ್ಯತಾ ಚಾನೆಲ್. ಈ ಒಂದು ವಿಡಿಯೋದಲ್ಲಿ ನಾನು NET ಅಥವಾ KCET ಎಕ್ಸಾಮ್ ಅನ್ನ ಪಾಸ್ ಮಾಡಬೇಕು ಅಂತ ಅನ್ಕೊಳ್ತಾ ಇರೋ ಎಲ್ಲ ಆಸ್ಪಿರೆಂಟ್ಸ್ಗೆ ಹೆಲ್ಪ್ ಆಗೋ ರೀತಿನಲ್ಲಿ NET ಅಥವಾ KCET ಎಕ್ಸಾಮ್ ಅಲ್ಲಿ ನಾವು ಎಲಿಜಿಬಿಲಿಟಿಯನ್ನ ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಏನೆಲ್ಲ ಪ್ರೊಸೀಜರ್ ಇರುತ್ತೆ ಮತ್ತೆ ಯಾವ ಕ್ರೈಟೀರಿಯಾನ ನಾವು ಫುಲ್ಫಿಲ್ ಮಾಡಬೇಕು ಅಂದ್ರೆ NET ಅಥವಾ KCET ಎಕ್ಸಾಮ್ ಅಲ್ಲಿ ನಾವು ಪಾಸ್ ಆಗಬೇಕು ಅಂತ ಹೇಳಿದ್ರೆ ಏನೆಲ್ಲ ಪ್ರೊಸೀಜರ್ ಇರುತ್ತೆ ಮತ್ತೆ ಏನು ಕ್ರೈಟೀರಿಯಾನ ಫಾಲೋ ಮಾಡಿ NET ಅಥವಾ KCET ರಿಸಲ್ಟ್ಸ್ ಅನ್ನ ಡಿಕ್ಲೇರ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಹಾಗಾಗಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ನೀವಿನ್ನು ನಮ್ಮ ಪ್ರಾವೀಣ್ಯತಾ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ NET ಮತ್ತೆ KCET ಎಕ್ಸಾಮ್ ರಿಲೇಟೆಡ್ ಕಂಪ್ಲೀಟ್ ಗೈಡೆನ್ಸ್ಗಾಗಿ ನೀವು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಜೊತೆಗೆ ನಾವು ನಿಮ್ಮ ಈ ಪ್ರಾವೀಣ್ಯತಾ ಚಾನಲ್ ಅಲ್ಲಿ ಈಗ ಆಲ್ರೆಡಿ NET ಮತ್ತೆ KCET ಎಕ್ಸಾಮ್ ಪ್ರಿಪೇರ್ ಆಗ್ತಾ ಇರ್ತಕ್ಕಂಥ ಎಲ್ಲ ಆಸ್ಪಿರೆಂಟ್ಸ್ಗೆ ಹೆಲ್ಪ್ ಆಗೋ ರೀತಿನಲ್ಲಿ ಒಂದು ಕಂಪ್ಲೀಟ್ ಕೋರ್ಸ್ ಮಾದರಿಯಲ್ಲಿ ವಿಡಿಯೋಸ್ ಅನ್ನ ಮಾಡ್ತಾ ಬರ್ತಾ ಇದೀವಿ. ನೀವಿನ್ನೂ ಆ ಎಲ್ಲಾ ವಿಡಿಯೋಸ್ ಅನ್ನ ನೋಡಿಲ್ಲ ಅಂತ ಹೇಳಿದ್ರೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಆ ಎಲ್ಲಾ ವಿಡಿಯೋಸ್ ಲಿಂಕ್ ಅನ್ನ ಕೊಟ್ಟಿರ್ತೀನಿ, ನೀವು ನೋಡ್ಕೊಳ್ಬಹುದಾಗತ್ತೆ. ಅದ್ರ ಜೊತೆಗೆ ನಿಮ್ಮ ಈ ಪ್ರಾವೀಣ್ಯತಾ ವೇರಿಯಸ್ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಪ್ರೆಸೆಂಟ್ ಇದೆ. ನಾನು ಸೋಷಿಯಲ್ ಮೀಡಿಯಾ ಲಿಂಕ್ಸ್ ಅನ್ನು ಕೂಡ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ನೀವು ಆ ಸೋಷಿಯಲ್ ಮೀಡಿಯಾ ಲಿಂಕ್ಸ್ ಮೇಲೆ ಕ್ಲಿಕ್ ಮಾಡಿ ನೀವು ಜಾಯ್ನ್ ಆದ್ರೆ ಅಥವಾ ನಮ್ಮನ್ನ ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋ ಮಾಡಿದ್ರೆ ನಿಮ್ಗೆ ಏನೇ ಇನ್ಸ್ಟಂಟ್ ಅಪ್ಡೇಟ್ಸ್ ಮತ್ತೆ ನಿಮ್ಮ ಡೌಟ್ಸ್ ಅನ್ನ ಕ್ಲಿಯರ್ ಮಾಡ್ತಾ ಹೋಗ್ತೀವಿ. ಹಾಗೆ ನಮ್ಮ ಪ್ರಾವೀಣ್ಯತಾ ಟೆಲಿಗ್ರಾಮ್ ಚಾನಲ್ಗೂ ಕೂಡ ನೀವು ಜಾಯ್ನ್ ಆಗ್ಬೋದಾಗತ್ತೆ. ಹಾಗಾದ್ರೆ ಈಗ ನಾನು ಡೈರೆಕ್ಟ್ ಆಗಿ ಕಂಟೆಂಟ್ಗೆ ಮೂವ್ ಆನ್ ಆಗ್ತೀನಿ. ಏನಂತ ಹೇಳಿದ್ರೆ ಈ NET ಅಥವಾ KCET ಎಕ್ಸಾಮ್ ಅನ್ನ ತಗೊಳ್ತಾ ಇರ್ತಕ್ಕಂಥ ಎಲ್ಲ ಆಸ್ಪಿರೆಂಟ್ಸ್ಗೆ ಒಂದು ಗೊಂದಲ ಇದೆ. ಏನಂತ ಹೇಳಿದ್ರೆ ಎಷ್ಟು ಜನಕ್ಕೆ ಎಲಿಜಿಬಿಲಿಟಿ ಕೊಡ್ತಾರೆ, ಯಾವ ರೀತಿ NET ಅಥವಾ KCET ಎಕ್ಸಾಮ್ ಅಲ್ಲಿ ನಮಗೆ ಎಲಿಜಿಬಿಲಿಟಿ ಸಿಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಗೊಂದಲ ಇದೆ. ಸೊ ಅದಕ್ಕೆ ಸಂಬಂಧಪಟ್ಟಂತ ಕಂಪ್ಲೀಟ್ ಮಾಹಿತಿಯನ್ನು ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗಾಗಿ ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಸೊ ಹಾಗಾದ್ರೆ ಈಗ ನಾನು ಡೈರೆಕ್ಟ್ ಆಗಿ ಈ ವಿಡಿಯೋ ಕಂಟೆಂಟ್ ಗೆ ಮೂವ್ ಆನ್ ಆಗ್ತೀನಿ. ಈ NET ಅಥವಾ KCET ಎಕ್ಸಾಮ್ ಗಳಲ್ಲಿ ನಾವು ಎಲಿಜಿಬಿಲಿಟಿ ತಗೊಳ್ಬೇಕು ಅಂತ ಹೇಳಿದ್ರೆ ಏನು ಪ್ರೊಸೀಜರ್ ಅಥವಾ ಕ್ರೈಟೀರಿಯಾನ ಫುಲ್ಫಿಲ್ ಮಾಡಬೇಕಾಗತ್ತೆ ಅಂತ ಹೇಳಿ ನಾನು ಫಸ್ಟ್ KCET ತಗೊಳ್ತೀನಿ. ಇದೇನಿದೆ ಆಸ್ ಇಟ್ ಈಸ್ NET ಗೂ ಅಪ್ಲೈ ಆಗುತ್ತೆ. NET ನಲ್ಲಿ JRF ಒಂದು ಅಡಿಷನಲ್ ಆಗಿ ಆಡ್ ಆಗುತ್ತೆ ಅಷ್ಟೇ. ಸೊ ಈಗ ನಾನು ಫಸ್ಟ್ KCET ಎಕ್ಸಾಮ್ಸ್ ಗೆ ರಿಸಲ್ಟ್ಸ್ ಅನ್ನ ಡಿಕ್ಲೇರ್ ಮಾಡಬೇಕು ಅಥವಾ KCET ಎಕ್ಸಾಮ್ ಎಲಿಜಿಬಲ್ ಅಂತ ಡಿಕ್ಲೇರ್ ಮಾಡಬೇಕು ಒಬ್ರು ಕ್ಯಾಂಡಿಡೇಟ್ ನ ಅಂತ ಹೇಳಿದ್ರೆ KCET ಸೆಂಟರ್ ಅವರಿಗೆ ಏನ್ ಪ್ರೊಸೀಜರ್ ಇರುತ್ತೆ ಅಂತ ನೋಡೋಣ. ಸೊ ಇದರಲ್ಲಿ UGC ಒಂದು ಅಫಿಷಿಯಲ್ ಆರ್ಡರ್ ಬಂತು. ಸೊ ಇದು 14th August 2018 ಬಂದಂತ ಆರ್ಡರ್. ಇದು ಆ UGC ಇಶ್ಯೂ ಮಾಡಿದಂತ ಲೆಟರ್ ನಂಬರ್. ಈ ಒಂದು ಲೆಟರ್ ಅಲ್ಲಿ ಅವರು ಯಾವುದೇ ಸೆಟ್ ಎಕ್ಸಾಮ್ ಅಂದ್ರೆ KCET ಇರ್ಬೋದು ಅಥವಾ ಬೇರೆ ಸ್ಟೇಟ್ ಕ್ಲಾಸ್ ಸೆಟ್ ಎಕ್ಸಾಮ್ಸ್ ಇರ್ಬೋದು, ಆ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ ಅಲ್ಲಿ ರಿಸಲ್ಟ್ಸ್ ಅನ್ನ ಹೇಗೆ ಡಿಕ್ಲೇರ್ ಮಾಡಬೇಕು ಮತ್ತೆ ಕ್ಯಾಂಡಿಡೇಟ್ಸ್ ಅನ್ನ ಹೇಗೆ ಎಲಿಜಿಬಲ್ ಅಂತ ಡಿಕ್ಲೇರ್ ಮಾಡಬೇಕು ಅಂತ ಹೇಳಿ ಕಂಪ್ಲೀಟ್ ಪ್ರೊಸೀಜರ್ ಅನ್ನ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಈ ಲೆಟರ್ ಅಲ್ಲಿ ಏನ್ ಪ್ರೊಸೀಜರ್ ಇದೆ ಅದನ್ನೇ ಬಳಸ್ಕೊಂಡು KCET ರಿಸಲ್ಟ್ಸ್ ಅನ್ನ ಡಿಕ್ಲೇರ್ ಮಾಡೋದು. ನಾನು ಈ ವಿಡಿಯೋದಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನೇ ನಿಮಗೆ ತಿಳಿಸ್ಕೊಡ್ತೀನಿ. ಈಗ ನಿಮ್ಗೆ KCET ಅಲ್ಲಿ ಎಲಿಜಿಬಿಲಿಟಿ ಸಿಗ್ಬೇಕು ಅಂತ ಹೇಳಿದ್ರೆ ಫಸ್ಟ್ ಕಂಡೀಷನ್ ಇದೆ. ಏನಂತ ಹೇಳಿದ್ರೆ ನೀವು KCET ಎಕ್ಸಾಮ್ ಅಲ್ಲಿ ಎಲಿಜಿಬಿಲಿಟಿಯನ್ನ ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಫಸ್ಟ್ ಮಿನಿಮಮ್ ಎಲಿಜಿಬಿಲಿಟಿಯನ್ನ ತಗೊಳ್ಬೇಕಾಗತ್ತೆ. ಅಂದ್ರೆ ಈ ಮಿನಿಮಮ್ ಎಲಿಜಿಬಿಲಿಟಿ ತಗೊಳ್ಳೋದಂದ್ರೆ ಏನು ಅಂತ ಹೇಳಿದ್ರೆ ಇದು ಕ್ಯಾಟಗರಿ ವೈಸ್ ಬೇರೆ ಬೇರೆ ಇದೆ. GM ಅವ್ರಿಗೆ 40% ಅಂತ ಹೇಳುತ್ತೆ. ಅದರ್ ಕ್ಯಾಟಗರಿ ಅವ್ರಿಗೆ GM ಬಿಟ್ಟು ಉಳಿದಿರೋ ಎಲ್ಲಾ ಕ್ಯಾಟಗರಿ ಅವ್ರಿಗೆ 35% ಅಂತ ಹೇಳುತ್ತೆ. ಇದ್ರ ಅರ್ಥ ಏನು ಅಂತ ಹೇಳಿದ್ರೆ ನೀವು KCET ಎಕ್ಸಾಮ್ ಅಲ್ಲಿ ಎಲಿಜಿಬಿಲಿಟಿಯನ್ನ ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಜನರಲ್ ಕ್ಯಾಟಗರಿ ಆಸ್ಪಿರೆಂಟ್ಸ್ ಆದ್ರೆ ಮಿನಿಮಮ್ 40% ಅಗ್ರಿಗೇಟ್ ಮಾರ್ಕ್ಸ್ ಇನ್ ಆಲ್ ದಿ 2 ಪೇಪರ್ಸ್ ಟೇಕನ್ ಟುಗೆದರ್. ಇಟ್ಸ್ ವೆರಿ ಇಂಪಾರ್ಟೆಂಟ್. ಎರಡೂ ಪೇಪರ್ ಅನ್ನು ಸೇರಿಸಿದ್ರೆ ಪೇಪರ್ 1 ಮತ್ತೆ ಪೇಪರ್ 2 ಈ ಎರಡನ್ನೂ ಸೇರಿಸಿ 40% ಬಂದ್ರೆ ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್ ಏನಾಗ್ತಾರೆ ಅಂದ್ರೆ KCET ಎಕ್ಸಾಮ್ ಅಲ್ಲಿ ಪಾಸ್ ಆಗೋದಿಲ್ಲ, ಜಸ್ಟ್ ಮಿನಿಮಮ್ ಎಲಿಜಿಬಿಲಿಟಿ ಸಿಗುತ್ತೆ ಅವ್ರಿಗೆ. ಸೊ ಅದು ಬಿಟ್ಟು ಕ್ಯಾಟಗರಿ ಆಸ್ಪಿರೆಂಟ್ಸ್ ಆದ್ರೆ 35% ಅಗ್ರಿಗೇಟ್ ಬೋತ್ ಪೇಪರ್ 1 ಅಂಡ್ ಪೇಪರ್ 2 ಈ ಎರಡೂ ಸೇರಿ ಸ್ಕೋರ್ ಮಾಡಿದ್ರೆ ಅವರಿಗೆ ಮಿನಿಮಮ್ ಎಲಿಜಿಬಿಲಿಟಿ ಸಿಗುತ್ತೆ. ಬಟ್ ಇದಕ್ ಮೊದಲು 2018 ಬಿಫೋರ್ ಈ ರೀತಿ ಇರಲಿಲ್ಲ, ಅಲ್ಲಿದ್ದಂತ ಕಂಡೀಷನ್ಸೇ ಬೇರೆ. ಸೊ ಇಲ್ಲಿ ಏನಿದೆ ಅಂತ ಹೇಳಿದ್ರೆ ಪೇಪರ್ 1 ಮತ್ತೆ ಪೇಪರ್ 2 ಈ ಎರಡೂ ಮಾರ್ಕ್ಸ್ ಪುಟ್ ಟುಗೆದರ್ ನಮ್ಗೆ ಎಷ್ಟಿರ್ಬೇಕು, ಜನರಲ್ ಮೆರಿಟ್ ಕ್ಯಾಂಡಿಡೇಟ್ ಆದ್ರೆ 40%, ಅದರ್ ಕ್ಯಾಟಗರಿ ಕ್ಯಾಂಡಿಡೇಟ್ಸ್ ಆದ್ರೆ 35% ಇರಬೇಕು. ಅಂದ್ರೆ ಈಗ ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್ ತಗೊಳ್ಳೋದಾದ್ರೆ 300 ಮಾರ್ಕ್ಸ್ ಗೆ KCET ಎಕ್ಸಾಮ್ ನಡೆಯುತ್ತೆ.
ಸೊ ಜನರಲ್ ಪೇಪರ್ 100, ಸಬ್ಜೆಕ್ಟ್ ಪೇಪರ್ 200. ಸೊ 300ಗೆ 40% ಅಂತ ಹೇಳಿದ್ರೆ 3 4s are 12 ಅಂದ್ರೆ 120 ಮಾರ್ಕ್ಸ್ ಬರಬೇಕು. ಪೇಪರ್ 1 ಮತ್ತೆ ಪೇಪರ್ 2 ಎರಡೂ ಸೇರಿ 120 ಅಥವಾ ಅದಕ್ಕಿಂತ ಜಾಸ್ತಿ ಬಂದ್ರೆ ಮಾತ್ರ ನಿಮ್ಗೆ ಮಿನಿಮಮ್ ಎಲಿಜಿಬಿಲಿಟಿ ಸಿಗುತ್ತೆ. ಅದಕ್ಕಿಂತ ಕಡಿಮೆ ಬಂದ್ರೆ ನಿಮ್ಮನ್ನ ಈ ರ್ಯಾಂಕಿಂಗ್ ಲಿಸ್ಟ್ ಗೆ ಕನ್ಸಿಡರ್ ಮಾಡೋದಿಲ್ಲ. ಸೊ ಹಾಗಾಗಿ ಜನರಲ್ ಮೆರಿಟ್ ಕ್ಯಾಂಡಿಡೇಟ್ ಆದ್ರೆ 40%, ಅದರ್ ಕ್ಯಾಟಗರಿ ಕ್ಯಾಂಡಿಡೇಟ್ಸ್ ಆದ್ರೆ 35% ಸ್ಕೋರ್ ಮಾಡಬೇಕು. ಆದ್ರೆ ಇದಕ್ಕಿಂತ ಮೊದಲು ಹೆಂಗಿತ್ತು ಅಂದ್ರೆ ಎರಡೂ ಪೇಪರ್ ಸೇರಿ 40% ಅಥವಾ 35% ಬರಬೇಕು ಅಂತ ಇರಲಿಲ್ಲ. ಈಚ್ ಇಂಡಿವಿಜುವಲ್ ಪೇಪರ್ ಅಲ್ಲಿ ನಿಮ್ಗೆ ಮಿನಿಮಮ್ ಎಲಿಜಿಬಿಲಿಟಿ ಬರಬೇಕು ಅಂತ ಇತ್ತು. ಆ ತರ ಇರುವಾಗ ನಿಮ್ಗೆ ಟಫ್ ಆಗ್ತಿತ್ತು. ಬಟ್ ಇವಾಗ ನಿಮ್ಗೆ ಈಸಿ ಆಗಿದೆ. ಏನಂತ ಹೇಳಿದ್ರೆ ಯಾವ್ದೋ ಒಂದು ಪೇಪರ್ ಅಲ್ಲಿ ನಿಮ್ಗೆ ಕಡಿಮೆ ಬಂದು ಇನ್ನೊಂದು ಪೇಪರ್ ಅಲ್ಲಿ ಜಾಸ್ತಿ ಬಂದ್ರು ಕೂಡ ಮಿನಿಮಮ್ ಎಲಿಜಿಬಿಲಿಟಿ ಮೀಟ್ ಆಗ್ಬಿಡುತ್ತೆ. ಸೊ ಇಲ್ಲಿ ಎಕ್ಸಾಂಪಲ್ ತಗೊಳ್ಳೋದಾದ್ರೆ ಪೇಪರ್ 1 ಅಲ್ಲಿ 34 ಬಂದಿದೆ ಅಂತ ಅನ್ಕೊಳ್ಳೋಣ. ಸೊ ಈಗ ನಾನು OBC ಕ್ಯಾಟಗರಿಗೆ ನಾನು ಡಿಸ್ಕಸ್ ಮಾಡ್ತೀನಿ. ಸೊ ನಮ್ಗೆ ಎಷ್ಟು ಪರ್ಸೆಂಟ್ ಬರಬೇಕು? 35% ಬರಬೇಕು. ಬಟ್ ಇಲ್ಲಿ ಬಂದಿರೋದು ಎಷ್ಟು? 100ಗೆ 34 ಅಂದ್ರೆ 34% ಮಾತ್ರ ಬಂದಿದೆ. 1% ಕಡಿಮೆ ಇದೆ ಪೇಪರ್ 1 ಅಲ್ಲಿ. ಬಟ್ ಹಳೆ ರೂಲ್ಸ್ ಪ್ರಕಾರ ಆದ್ರೆ ಈ ಕ್ಯಾಂಡಿಡೇಟ್ ಎಲಿಜಿಬಲ್ ಆಗ್ತಾನೆ ಇರಲಿಲ್ಲ, ಮಿನಿಮಮ್ ಎಲಿಜಿಬಿಲಿಟಿನೇ ಸಿಗ್ತಾ ಇರಲಿಲ್ಲ. ಆದ್ರೆ ಇಲ್ಲಿ 34 ಬಂದಿದೆ. ಬಟ್ ಪೇಪರ್ 2 ನಲ್ಲಿ ಎಷ್ಟು ಬಂದಿದೆ ಅಂದ್ರೆ 100 ಬಂದಿದೆ. ಸೊ 100 ಅಂತ ಹೇಳಿದ್ರೆ 2 ಮಾರ್ಕ್ಸ್ ಸೇರಿಸಿದ್ರೆ ನಮಗೆ 134 ಆಯ್ತು. ಸೊ 134 ಅಂದ್ರೆ ನಮ್ಗೆ ಈ ಮಿನಿಮಮ್ ಎಲಿಜಿಬಿಲಿಟಿ 35% ಏನಿದೆ ಅದಕ್ಕಿಂತ ಜಾಸ್ತಿ ಇದೆ. ಎರಡೂ ಪೇಪರ್ದು ಮಾರ್ಕ್ಸ್ ಸೇರಿಸಿ ನಮಗೆ ಈ 35 ಅಥವಾ 40 ಈ ಪರ್ಸೆಂಟ್ ಮೀಟ್ ಆಗಬೇಕು. ಸೊ ಇದು ಕ್ರೈಟೀರಿಯಾ, ಫಸ್ಟ್ ಕ್ರೈಟೀರಿಯಾ ರಿಸಲ್ಟ್ಸ್ ಅನ್ನ ಡಿಕ್ಲೇರ್ ಮಾಡ್ಲಿಕ್ಕೆ. ಏನಂತ ಹೇಳಿದ್ರೆ ಮಿನಿಮಮ್ ಎಲಿಜಿಬಿಲಿಟಿಯನ್ನ ನಾವು ಒಬ್ಟೈನ್ ಮಾಡಬೇಕು. ಸೊ ಇದು ನಿಮ್ಗೆ ಕ್ಲಿಯರ್ ಇದೆ ಅಂತ ಅನ್ಕೊಳ್ತೀನಿ. ಈಗ ನಿಮ್ಗೆ ಮಿನಿಮಮ್ ಎಲಿಜಿಬಿಲಿಟಿ ಬಂದಿದೆ. ಸೊ ಹಾಗಾದ್ರೆ ಮಿನಿಮಮ್ ಎಲಿಜಿಬಿಲಿಟಿ ಬಂದಿರೋರು ಎಲ್ಲರೂ ಕೆಸೆಟ್ ಪಾಸ್ ಆಗ್ತಾರಾ ಅಂತ ಹೇಳಿದ್ರೆ ನೋ. ಅದಕ್ಕೆ ಫರ್ದರ್ ಪ್ರೊಸೀಜರ್ ಇದೆ. ಅದೇನು ಅಂತ ನೋಡೋಣ. ಅದೇನು ಅಂತ ಹೇಳಿದ್ರೆ ನಿಮ್ಗೆ ಫಸ್ಟ್ ಸ್ಟೆಪ್ ಅಲ್ಲಿ ಏನ್ ಹೇಳಿದೆ, ಜನರಲ್ ಮೆರಿಟ್ ಕ್ಯಾಂಡಿಡೇಟ್ ಆದ್ರೆ ಮಿನಿಮಮ್ 40% ತೆಗಿಬೇಕು, ಅದರ್ ಕ್ಯಾಂಡಿಡೇಟ್ಸ್ ಆದ್ರೆ ಮಿನಿಮಮ್ 35% ಬರಬೇಕು ಅಂತ ಹೇಳಿದೆ. ಈ 40% 35% ಬಂದವರು ಎಲ್ಲರೂ ಪಾಸ್ ಆಗೋದಿಲ್ಲ. ಸೊ ಹಾಗಾದ್ರೆ ಯಾರಿಗೆ ಕೆಸೆಟ್ ಎಲಿಜಿಬಿಲಿಟಿ ಕೊಡ್ತಾರೆ ಅಂತ ಹೇಳಿದ್ರೆ, ಎಷ್ಟು ಜನಕ್ಕೆ ಕೆಸೆಟ್ ಕ್ವಾಲಿಫೈಡ್ ಅಂತ ನಾವು ಡಿಕ್ಲೇರ್ ಮಾಡ್ತೀವಿ ಅಂತ ಹೇಳೋದಾದ್ರೆ ಅದೇ ಕ್ಯಾಂಡಿಡೇಟ್ಸ್ ಟು ಬಿ ಕ್ವಾಲಿಫೈಡ್. ಎಷ್ಟು ಜನ ಕ್ವಾಲಿಫೈಡ್ ಆಗ್ತಾರೆ ಅಂತ ಹೇಳಿದ್ರೆ ಅದನ್ನ ಟೋಟಲ್ ಸ್ಲಾಟ್ಸ್ ಅಂತ ಕೂಡ ಕರಿತೀವಿ. ಸೊ ಅದರಲ್ಲಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ದಟ್ ಶಾಲ್ ಬಿ ಈಕ್ವಲ್ ಟು 6% ಆಫ್ ದಿ ಕ್ಯಾಂಡಿಡೇಟ್ಸ್ ಅಪಿಯರ್ಡ್ ಇನ್ ಬೋತ್ ಪೇಪರ್ಸ್ ಆಫ್ ಕೆಸೆಟ್ 2020. ಅಂದ್ರೆ ನಿಮ್ಗೆ ಎಷ್ಟು ಜನ ಕ್ವಾಲಿಫೈಡ್ ಅಂತ ಹೇಳ್ಬೇಕು ಅಂತ ಹೇಳಿದ್ರೆ ನೀವು ಕೆಸೆಟ್ ಎಕ್ಸಾಮ್ ಏನಿದೆ ಆ ಪರ್ಟಿಕ್ಯುಲರ್ ಇಯರ್ ಎಕ್ಸಾಮ್ ಏನಿರುತ್ತೆ ಆ ಎಕ್ಸಾಮ್ ಅಲ್ಲಿ ಎಷ್ಟು ಜನ ಅಪಿಯರ್ ಆಗಿರ್ತಾರೆ, ಎಷ್ಟು ಜನ ಮಿನಿಮಮ್ ಎಲಿಜಿಬಿಲಿಟಿ ತಗೊಂಡಿರ್ತಾರೆ ಅದಲ್ಲ, ಎಷ್ಟು ಜನ ಪಾಸ್ ಆಗ್ತಾರೆ ಅಥವಾ ಎಷ್ಟು ಜನ ಎಕ್ಸಾಮ್ಗೆ ಅಪ್ಲೈ ಮಾಡಿದ್ದಾರೆ ಅದಲ್ಲ, ಎಷ್ಟು ಜನ ಎಕ್ಸಾಮ್ಗೆ ಅಪಿಯರ್ ಆಗ್ತಾರೆ. ಬೋತ್ ದ ಪೇಪರ್ಸ್, ಎರಡೂ ಪೇಪರ್ಗೆ ಎಷ್ಟು ಜನ ಅಪಿಯರ್ ಆಗ್ತಾರೆ ಅದರಲ್ಲಿ 6% ಅನ್ನ ಮಾತ್ರ. ಒಂದು ಪೇಪರ್ ಅಪಿಯರ್ ಆಗಿ ಇನ್ನೊಂದು ಪೇಪರ್ ಆಬ್ಸೆಂಟ್ ಇದ್ರೆ ಅವ್ರನ್ನ ಕೌಂಟ್ ಮಾಡಲ್ಲ. ಎರಡೂ ಪೇಪರ್ಗೂ ಪ್ರೆಸೆಂಟ್ ಇರ್ತಕ್ಕಂಥ ಕ್ಯಾಂಡಿಡೇಟ್ಸ್ ಏನಿದೆ ಅದರಲ್ಲಿ 6% ಮಾತ್ರ ನಾವು ಕೆಸೆಟ್ಗೆ ಎಲಿಜಿಬಲ್ ಅಥವಾ ಕ್ವಾಲಿಫೈಡ್ ಅಂತ ಡಿಕ್ಲೇರ್ ಮಾಡ್ತಾರೆ. ಸೊ ಆ 6% ಡಿಸೈಡ್ ಮಾಡೋದು ಹೇಗೆ ಅಂತ ಹೇಳಿದ್ರೆ ಮೆರಿಟ್ ಲಿಸ್ಟ್ ವಿಲ್ ಬಿ ಪ್ರಿಪೇರ್ಡ್ ಫಾರ್ ದಿ ಎಲಿಜಿಬಿಲಿಟಿ ಕ್ಯಾಂಡಿಡೇಟ್ಸ್ ಕ್ಯಾಟಗರಿ ವೈಸ್ ಯೂಸಿಂಗ್ ದಿ ಅಗ್ರಿಗೇಟ್ ಮಾರ್ಕ್ಸ್ ಆಫ್ ಆಲ್ ದಿ 2 ಪೇಪರ್ಸ್ ಸೆಕ್ಯೂರ್ಡ್ ಬೈ ಸಚ್ ಕ್ಯಾಂಡಿಡೇಟ್ಸ್. ಸೊ ಫಸ್ಟ್ ಸ್ಟೆಪ್ ಏನಾಗುತ್ತೆ, ಮಿನಿಮಮ್ ಎಲಿಜಿಬಿಲಿಟಿ 40 35 ಆಗಿದೆಯಾ ನೋಡ್ತಾರೆ. ಸೊ ಅದಾದ್ರೆ ಅದು ಒಂದು ಪಾರ್ಟ್ ಮುಗೀತು. ನೆಕ್ಸ್ಟ್ ಎಷ್ಟು ಜನಕ್ಕೆ ನಾವು ಎಲಿಜಿಬಿಲಿಟಿ ಕೊಡಬೇಕು ಅಂತ ಹೇಳಿದ್ರೆ ಅವ್ರ ಮನ್ಸಿಗೆ ಬಂದಂಗೆ ಎಲಿಜಿಬಿಲಿಟಿ ಕೊಡೋಕೆ ಆಗೋದಿಲ್ಲ. ಸೊ ಎಷ್ಟು ಜನಕ್ಕೆ ಅಂದ್ರೆ ಎಷ್ಟು ಜನ ಪೇಪರ್ 1 ಮತ್ತೆ ಪೇಪರ್ 2 ಎರಡನ್ನೂ ಅಟೆಂಡ್ ಮಾಡಿರ್ತಾರೆ ಅದರಲ್ಲಿ ಆ ನಂಬರ್ ಅಲ್ಲಿ 6% ಅನ್ನ ಅವ್ರು ಏನಂತ ತಗೊಳ್ತಾರೆ, ಟೋಟಲ್ ಸ್ಲಾಟ್ಸ್. ಅಷ್ಟು ಕ್ಯಾಂಡಿಡೇಟ್ಸ್ ಅನ್ನ ಎಲಿಜಿಬಲ್ ಅಂತ ಡಿಕ್ಲೇರ್ ಮಾಡಬಹುದು. ಸೊ ಅಷ್ಟು ಕ್ಯಾಂಡಿಡೇಟ್ ನ ಎಲಿಜಿಬಲ್ ಅಂತ ಯಾವ ಬೇಸಿಸ್ ಮೇಲೆ ಡಿಕ್ಲೇರ್ ಮಾಡೋದು ಅಂತ ಹೇಳಿದ್ರೆ ಒಂದು ಸಪರೇಟ್ ಮೆರಿಟ್ ಲಿಸ್ಟ್ ಪ್ರಿಪೇರ್ ಆಗುತ್ತೆ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಈ ಮೆರಿಟ್ ಲಿಸ್ಟ್ ಪ್ರಿಪೇರ್ ಮಾಡ್ತೀವಲ್ಲ ಇಲ್ಲಿಗೆ ಎಲಿಜಿಬಿಲಿಟಿ ಯಾವುದು ಅಂದ್ರೆ ಆ ಮಿನಿಮಮ್ ಮಾರ್ಕ್ಸ್ ಪಡ್ಕೊಂಡಿರ್ತಾರಲ್ಲ ಅವ್ರು ಮಾತ್ರ ಈ ಮೆರಿಟ್ ಲಿಸ್ಟ್ ಬರ್ತಾರೆ. ಮಿನಿಮಮ್ ಗಿಂತ ಕಡಿಮೆ ಅಂದ್ರೆ 40 35 ಏನಿದೆ ಆ ಮಿನಿಮಮ್ ಗಿಂತ ಕಡಿಮೆ ತಗೊಂಡ್ಬಿಟ್ರೆ ಅವ್ರನ್ನ ಈ ಮೆರಿಟ್ ಲಿಸ್ಟ್ ಗೆ ಕನ್ಸಿಡರ್ ಮಾಡಲ್ಲ. ಕ್ವಾಲಿಫೈ ಆಗೋದಿರ್ಲಿ, ಮೆರಿಟ್ ಲಿಸ್ಟ್ ಗೆ ಕನ್ಸಿಡರ್ ಆಗೋದಿಲ್ಲ. ಸೊ ಈ ರೀತಿ ಮಿನಿಮಮ್ ಎಲಿಜಿಬಿಲಿಟಿ ಮೀಟ್ ಆಗಬೇಕು. 6% ಅನ್ನ ಅವರು ಎಲಿಜಿಬಲ್ ಅಂತ ಟ್ರೀಟ್ ಮಾಡ್ತಾರೆ. ಆ 6% ಅನ್ನ ಹೇಗೆ ಡಿಸೈಡ್ ಮಾಡ್ತಾರೆ ಅಂದ್ರೆ ಮಿನಿಮಮ್ ಎಲಿಜಿಬಿಲಿಟಿ ಮೀಟ್ ಆಗಿರ್ತಕ್ಕಂಥ ಕ್ಯಾಂಡಿಡೇಟ್ಸ್ ರ್ಯಾಂಕಿಂಗ್ ಲಿಸ್ಟ್ ಅನ್ನ ಡಿಸೈಡ್ ಮಾಡಿ ಅವರು ಕ್ವಾಲಿಫೈಡ್ ಕ್ಯಾಂಡಿಡೇಟ್ಸ್ ಅನ್ನ ಡಿಸೈಡ್ ಮಾಡ್ತಾರೆ. ಸೊ ಇದನ್ನ ವಿತ್ ಅನ್ ಎಕ್ಸಾಂಪಲ್ ನಿಮ್ಗೆ ಡೀಟೇಲ್ಡ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ಒಂದು 6% ಅನ್ನ ಹೇಗೆ ಡಿಸೈಡ್ ಮಾಡೋದು ಅನ್ನೋದಕ್ಕೆ UGCನೇ ಒಂದು ಫಾರ್ಮುಲಾ ಕೊಟ್ಟಿದೆ. ಅದೇ ಫಾರ್ಮುಲಾನ ಕೆಸೆಟ್ ಕೂಡ ಅಪ್ಲೈ ಮಾಡುತ್ತೆ.
ಸೊ ಆ ಫಾರ್ಮುಲಾ ಏನು ಅಂತ ನೋಡೋದಾದ್ರೆ, ಅಂದ್ರೆ ಏನು ಕ್ರೈಟೀರಿಯಾ ಬಳಸಿ ಕೆಸೆಟ್ ರಿಸಲ್ಟ್ಸ್ ಡಿಕ್ಲೇರ್ ಆಗುತ್ತೆ ಅಂತ ಹೇಳಿದ್ರೆ ಅಲ್ಲಿ ಫಾರ್ಮುಲಾ ಇದೆ. ಏನಂತ ಹೇಳಿದ್ರೆ ಟೋಟಲ್ ಸ್ಲಾಟ್ಸ್ ಇನ್ ಸಬ್ಜೆಕ್ಟ್ ಫಾರ್ ಜನರಲ್ ಕ್ಯಾಟಗರಿ. ನಾನು ಈಗ ಜನರಲ್ ಕ್ಯಾಟಗರಿಗೆ ಮಾತ್ರ ತಗೊಳ್ತೀನಿ. ಸೊ ಇದೇ ಫಾರ್ಮುಲಾನ ಆಯಾ ಪರ್ಟಿಕ್ಯುಲರ್ ಕ್ಯಾಟಗರಿಗೆ ಅಪ್ಲೈ ಮಾಡ್ತಾರೆ ಅಷ್ಟೇ ಅವರು. ಈಗ ಜನರಲ್ ಕ್ಯಾಟಗರಿಗೆ ಒಂದು ಸಬ್ಜೆಕ್ಟ್ ಅಲ್ಲಿ ಎಷ್ಟು ಜನ ಎಲಿಜಿಬಲ್ ಅಂತ ಡಿಸೈಡ್ ಮಾಡಬೇಕು ಅಂತ ಹೇಳಿದ್ರೆ ಫಾರ್ಮುಲಾ ಏನಂತ ಹೇಳಿದ್ರೆ ನಂಬರ್ ಆಫ್ ಜನರಲ್ ಆರ್ ಅನ್ರಿಸರ್ವ್ಡ್ ಕ್ಯಾಟಗರಿ ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಸೆಕ್ಯೂರ್ಡ್ 40% ಆರ್ ಮೋರ್ ಮಾರ್ಕ್ಸ್ ಇನ್ ದಿ ಅಗ್ರಿಗೇಟ್ ಇನ್ ದಿ ಸಬ್ಜೆಕ್ಟ್ ಅಂತ ಹೇಳ್ತಾರೆ. ಅಂದ್ರೆ ಆ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಅಲ್ಲಿ 40% ಅಥವಾ ಅದಕ್ಕಿಂತ ಜಾಸ್ತಿ ತಗೊಂಡಿರ್ತಕ್ಕಂಥ ಎಲ್ಲಾ ಜನರಲ್ ಕ್ಯಾಟಗರೀಸ್ ಕ್ಯಾಂಡಿಡೇಟ್ಸ್ ಏನಿರ್ತಾರೆ ಅವ್ರದ್ದು ಟೋಟಲ್ ಅನ್ನು ತಗೊಳ್ತಾರೆ. ಸೊ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಜನರಲ್ ದಟ್ ಈಸ್ ಅನ್ರಿಸರ್ವ್ಡ್ ಕ್ಯಾಟಗರಿ ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಸೆಕ್ಯೂರ್ಡ್ 40% ಆರ್ ಮೋರ್ ಅಗ್ರಿಗೇಟ್ ಓವರ್ ಆಲ್ ದಿ ಸಬ್ಜೆಕ್ಟ್. ಫಸ್ಟ್ ಏನು, ಈ ಆ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಅಲ್ಲಿ 40% ಗಿಂತ ಜಾಸ್ತಿ ಸ್ಕೋರ್ ಮಾಡಿರ್ತಕ್ಕಂಥ ಕ್ಯಾಂಡಿಡೇಟ್ಸ್ ಡಿವೈಡೆಡ್ ಬೈ ಎಲ್ಲಾ ಸಬ್ಜೆಕ್ಟ್ಸ್ ಅಲ್ಲಿ ಟೋಟಲ್, ಬರೀ ಕಾಮರ್ಸ್ ಅಂತ ಅಲ್ಲ ಅಥವಾ ಬೇರೆ ಹಿಸ್ಟ್ರಿ ಅಂತ ಅಲ್ಲ, ಎಲ್ಲಾ ಸಬ್ಜೆಕ್ಟ್ಸ್ ಪುಟ್ ಟುಗೆದರ್ ಎಷ್ಟು ಜನ ಅನ್ರಿಸರ್ವ್ಡ್ ಕ್ಯಾಟಗರಿ ಕ್ಯಾಂಡಿಡೇಟ್ಸ್ 40% ಆರ್ ಮೋರ್ ಸ್ಕೋರ್ ಮಾಡಿದ್ದಾರೆ ಅದನ್ನ ನಾವು ಡಿವೈಡ್ ಮಾಡ್ತೀವಿ. ಸೊ ಇಂಟು ಟೋಟಲ್ ನಂಬರ್ ಆಫ್ ಸ್ಲಾಟ್ಸ್ ಅವೈಲಬಲ್ ಅಂಡರ್ ಜನರಲ್ ಕ್ಯಾಟಗರಿ. ಜನರಲ್ ಕ್ಯಾಟಗರಿಗೆ ಟೋಟಲ್ ನಂಬರ್ ಆಫ್ ಸ್ಲಾಟ್ಸ್ ಎಷ್ಟಿದೆ ಇದರಿಂದ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಆ ಪರ್ಟಿಕ್ಯುಲರ್ ಸಬ್ಜೆಕ್ಟ್ಗೆ ಜನರಲ್ ಕ್ಯಾಟಗರಿ ಕ್ಯಾಂಡಿಡೇಟ್ಸ್ ಎಷ್ಟು ಜನ ಕೆಸೆಟ್ ಕ್ವಾಲಿಫೈ ಆಗ್ತಾರೆ ಅನ್ನೋದನ್ನ ಡಿಸೈಡ್ ಮಾಡ್ತಾರೆ. ಸೊ ಇದು ನಾನು ವಿತ್ ಅನ್ ಎಕ್ಸಾಂಪಲ್ ಹೇಳಿದ್ರೆ ಈ ಫಾರ್ಮುಲಾ ನಿಮ್ಗೆ ಈಗ ಅರ್ಥ ಆಗದೆ ಇರಬಹುದು, ವಿತ್ ಅನ್ ಎಕ್ಸಾಂಪಲ್ ಹೇಳಿದ್ರೆ ಸಿಂಪಲ್ ಆಗಿ ಅರ್ಥ ಆಗುತ್ತೆ. ಸೊ ನಾನು ಇವಾಗ ಯಾವ್ದಾದ್ರು ಒಂದು ಸಬ್ಜೆಕ್ಟ್ ತಗೊಂಡು ನಿಮ್ಗೆ ವಿತ್ ಎಕ್ಸಾಂಪಲ್ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಈಗ ನಾನು ಕಾಮರ್ಸ್ ಸಬ್ಜೆಕ್ಟ್ ತಗೊಳ್ತೀನಿ. ಸೊ ಕಾಮರ್ಸ್ ಸಬ್ಜೆಕ್ಟ್ ಇದೆ. ಕಾಮರ್ಸ್ ಸಬ್ಜೆಕ್ಟ್ಗೆ ಫಾರ್ ಅನ್ ಎಕ್ಸಾಂಪಲ್ ಟೋಟಲ್ ಎಷ್ಟು ಜನ ಅಪ್ಲೈ ಮಾಡಿದ್ದಾರೆ ಅಂದ್ರೆ 50,000 ಮೆಂಬರ್ಸ್ ಕಾಮರ್ಸ್ ಕ್ಯಾಂಡಿಡೇಟ್ಸ್ ಇದ್ದಾರೆ. ಅಪ್ಲೈ ಮಾಡಿರೋದು, ಎಕ್ಸಾಮ್ ಬರೆದಿರೋದಲ್ಲ, ಅಪ್ಲೈ ಮಾಡಿರೋದು 50,000 ಅಂತ ಅನ್ಕೊಳ್ಳೋಣ. ಎಷ್ಟು ಜನ ಎಕ್ಸಾಮ್ಗೆ ಅಪಿಯರ್ ಆಗಿದ್ದಾರೆ, ಎರಡು ಪೇಪರ್, ಕಾಮರ್ಸ್ ಪೇಪರ್ ಮತ್ತೆ ಪೇಪರ್ 1 ಎರಡಕ್ಕೂ ಎಷ್ಟು ಜನ ಅಪಿಯರ್ ಆಗಿದ್ದಾರೆ ಅಂದ್ರೆ 40,000 ಜನ ಎಕ್ಸಾಮ್ಗೆ ಅಪಿಯರ್ ಆಗಿದ್ದಾರೆ ಅಂತ ಅನ್ಕೊಳ್ಳೋಣ. ಈ 40,000 ಜನ ಎಕ್ಸಾಮ್ ಬರೆದ್ರು, ಎಲ್ಲರೂ ಮಿನಿಮಮ್ ಎಲಿಜಿಬಿಲಿಟಿ ತಗೊಳ್ತಾರಾ ಅಂತ ಹೇಳಿದ್ರೆ ಇಲ್ಲ. ಸೊ ಈ ಮಿನಿಮಮ್ ಎಲಿಜಿಬಿಲಿಟಿ ಎಷ್ಟು ಜನ ತಗೊಂಡಿದ್ದಾರೆ ಅಂದ್ರೆ 20,000 ಜನ ತಗೊಂಡಿದ್ದಾರೆ. ಅಂದ್ರೆ 40% ಸ್ಕೋರ್ ಮಾಡ್ಬೇಕಲ್ಲ ಮಿನಿಮಮ್ ಎರಡೂ ಪೇಪರ್ ಸೇರಿ. ಎಷ್ಟು ಜನ 40% ಸ್ಕೋರ್ ಮಾಡಿದ್ದಾರೆ ಅಂದ್ರೆ 40,000ದಲ್ಲಿ 20,000 ಜನ 40% ಆರ್ ಮೋರ್ ಸ್ಕೋರ್ ಮಾಡಿದ್ದಾರೆ. ಇದಾದ್ಮೇಲೆ ಟೋಟಲ್ ಎಲಿಜಿಬಲ್ ಜನರಲ್ ಕ್ಯಾಟಗರಿ ಕ್ಯಾಂಡಿಡೇಟ್ಸ್. ಸೊ ಟೋಟಲ್ ಕಾಮರ್ಸ್ ಸಬ್ಜೆಕ್ಟ್ ಅಲ್ಲಿ 20,000 ಜನ 40% ಗಿಂತ ಅಥವಾ 35% ಗಿಂತ ಜಾಸ್ತಿ ಸ್ಕೋರ್ ಮಾಡಿದ್ದಾರೆ. ಅದರಲ್ಲಿ ಜನರಲ್ ಕ್ಯಾಟಗರಿ ಕ್ಯಾಂಡಿಡೇಟ್ಸ್ ಎಷ್ಟು ಅಂದ್ರೆ 10,000 ಅಂತ ಇಟ್ಕೊಳ್ಳೋಣ. 40% ಅಥವಾ ಅದಕ್ಕಿಂತ ಜಾಸ್ತಿ ಸ್ಕೋರ್ ಮಾಡಿರೋದು ಎಷ್ಟು 10,000 ಅಂತ ಇಟ್ಕೊಳ್ಳೋಣ. ಸೊ ಈಗ ನಾನು ನೆಕ್ಸ್ಟ್ ಬರ್ತೀನಿ ಇನ್ನೊಂದು ಕ್ಯಾಟಗರಿ ಡೇಟಾ, ಆಲ್ ಸಬ್ಜೆಕ್ಟ್ಸ್ ಡೇಟಾ. ಇದು ಈಗ ಕಾಮರ್ಸ್ ಸಬ್ಜೆಕ್ಟ್ ಡೇಟಾ ನೋಡಿದ್ವು. ಆಲ್ ಸಬ್ಜೆಕ್ಟ್ಸ್ ಪುಟ್ ಟುಗೆದರ್ ಏನ್ ಡೇಟಾ ಇದೆ ಅಂತ ನೋಡೋಣ. ಈಗ ಟೋಟಲ್ ಅಪ್ಲೈಡ್ ಕ್ಯಾಂಡಿಡೇಟ್ಸ್ ಎಷ್ಟು, ಎಲ್ಲಾ ಸಬ್ಜೆಕ್ಟ್ ಸೇರಿ ಅಪ್ಲೈ ಮಾಡಿರ್ತಕ್ಕಂಥ ಕ್ಯಾಂಡಿಡೇಟ್ ಎಷ್ಟು ಅಂದ್ರೆ 2 lakh ಅಂತ ಅನ್ಕೊಳ್ಳೋಣ. ಅದರಲ್ಲಿ 50,000 ಎಲ್ಲಿಗೆ ಕಾಮರ್ಸ್ ಸಬ್ಜೆಕ್ಟ್ಗೆ ಅಪ್ಲೈ ಮಾಡಿದ್ದಾರೆ. ನೆಕ್ಸ್ಟ್ ನೋಡೋದಾದ್ರೆ ಸೊ ಟೋಟಲ್ ಅಪಿಯರ್ಡ್ ಎಷ್ಟು, 2 ಲಕ್ಷ ಜನ ಅಪ್ಲೈ ಮಾಡಿದ್ರು ಎಲ್ಲಾ ಸಬ್ಜೆಕ್ಟ್ ಇಂದ ಕೆಸೆಟ್ ಎಕ್ಸಾಮ್ಗೆ. ಬಟ್ ಅದರಲ್ಲಿ 1,75,000 ಮಾತ್ರ ಎಕ್ಸಾಮ್ಗೆ ಎರಡೂ ಪೇಪರ್ಗೆ ಅಪಿಯರ್ ಆದ್ರು. ಅಂದ್ರೆ 25,000 ಮೆಂಬರ್ಸ್ ಆಬ್ಸೆಂಟ್ ಇದ್ದಾರೆ. ಸೊ ಇದ್ರೊಳಗಡೆ ಈ 1,75,000 ಅಲ್ಲಿ ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್ ಎಷ್ಟು ಅಂದ್ರೆ 75,000 ಮೆಂಬರ್ಸ್ ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್ ಕೆಸೆಟ್ ಎಕ್ಸಾಮ್ಗೆ ಎರಡೂ ಪೇಪರ್ಗೂ ಅಪಿಯರ್ ಆಗಿದ್ದಾರೆ. ಸೊ ಇದಾದ್ಮೇಲೆ ನೆಕ್ಸ್ಟ್ ಬರುತ್ತೆ ಟೋಟಲ್ ಗಾಟ್ ಮಿನಿಮಮ್ ಎಲಿಜಿಬಿಲಿಟಿ. ಎಷ್ಟು ಜನ ಮಿನಿಮಮ್ ಎಲಿಜಿಬಿಲಿಟಿ ತಗೊಂಡ್ರು ಅಂದ್ರೆ ಈ 1,75,000 ಮೆಂಬರ್ಸ್ ಅಟೆಂಡ್ ಮಾಡಿದ್ರು. ಅದರೊಳಗಡೆ 75,000 ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್. ಬಟ್ ಎಲ್ಲಾ ಕ್ಯಾಟಗರಿ ಸೇರಿ ಎಷ್ಟು ಜನಕ್ಕೆ 40% ಅಂಡ್ ಎಬೋವ್ ಬಂತು ಅಂದ್ರೆ 1,50,000 ಮೆಂಬರ್ಸ್ಗೆ 40% ಅಂಡ್ ಎಬೋವ್ ಬಂತು. ಈಗ ಈ 75,000 ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್ ಅಟೆಂಡ್ ಮಾಡಿದ್ರು. ಅದ್ರೊಳಗಡೆ ಎಷ್ಟು ಜನ ಈ ಬರೀ ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್ ಅಲ್ಲಿ ಎಷ್ಟು ಜನ ನಮ್ಗೆ ಈ 40% ಅಂಡ್ ಎಬೋವ್ ಸ್ಕೋರ್ ಮಾಡಿದ್ರು ಅಂತ ಹೇಳಿದ್ರೆ 50,000 ಮೆಂಬರ್ಸ್ 40% ಅಂಡ್ ಎಬೋವ್ ಸ್ಕೋರ್ ಮಾಡಿದ್ದಾರೆ. ಅಂದ್ರೆ 2 ಲಕ್ಷ ಜನ ಅಪ್ಲೈ ಮಾಡಿದ್ರು, 1,75,000 ಜನ ಎಕ್ಸಾಮ್ ಅಟೆಂಡ್ ಮಾಡಿದ್ರು. ಅದ್ರೊಳಗಡೆ ಜನರಲ್ ಮೆರಿಟ್ ಕ್ಯಾಂಡಿಡೇಟ್ ಎಷ್ಟು ಜನ ಅಟೆಂಡ್ ಮಾಡಿದ್ರು ಎಕ್ಸಾಮ್ನ ಅಂದ್ರೆ 75,000 ಅಟೆಂಡ್ ಮಾಡಿದ್ರು. ಸೊ ಟೋಟಲ್ 1,75,000 ಅಲ್ಲಿ ಎಷ್ಟು ಜನ 40% ಅಂಡ್ ಎಬೋವ್ ಸ್ಕೋರ್ ಮಾಡಿದ್ರು ಅಂದ್ರೆ 1,50,000 ಮೆಂಬರ್ಸ್ ಸ್ಕೋರ್ ಮಾಡಿದ್ರು. ಈ 1,50,000 ಅಲ್ಲಿ ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್ ಎಷ್ಟು ಜನ 40% ಅಂಡ್ ಎಬೋವ್ ಸ್ಕೋರ್ ಮಾಡಿದ್ದಾರೆ ಅಂತ ಹೇಳಿದ್ರೆ 50,000 ಮೆಂಬರ್ಸ್ ಸ್ಕೋರ್ ಮಾಡಿದ್ದಾರೆ. ಈಗ ನಮಗೆ ಟೋಟಲ್ ಸ್ಲಾಟ್ಸ್ ಎಷ್ಟು ಅಂತ ಹೇಳಿದ್ರೆ 6% ಆಫ್ ಟೋಟಲ್ ಕ್ಯಾಂಡಿಡೇಟ್ಸ್ ಅಪಿಯರ್ಡ್ ಅಂತ ಹೇಳಿದೀವಿ. ಆ ಪರ್ಟಿಕ್ಯುಲರ್ ಕ್ಯಾಟಗರಿನಲ್ಲಿ ಟೋಟಲ್ ಕ್ಯಾಂಡಿಡೇಟ್ಸ್ ಎಷ್ಟು ಜನ ಅಪಿಯರ್ ಆದ್ರು
ಅದ್ರ ಮೇಲೆ 6% ತಗೊಂಡ್ರೆ ನಮ್ಗೆ ಟೋಟಲ್ ಸ್ಲಾಟ್ಸ್ ಬರುತ್ತೆ. ಸೊ ಆ ಕ್ಯಾಟಗರಿನಲ್ಲಿ ಎಷ್ಟು ಜನ ಅಪಿಯರ್ ಆಗಿದ್ದಾರೆ? 75,000. 75,000 ಇಂಟು 6% ಅಂದ್ರೆ 4,500 ಬರುತ್ತೆ. ಈಗ ಈ ಸ್ಟ್ಯಾಟಿಸ್ಟಿಕ್ಸ್ ಅನ್ನ ನಾವು ಗಿವನ್ ಫಾರ್ಮುಲಾ ಏನಿದೆ ಈ ಫಾರ್ಮುಲಾಗ ಅಪ್ಲೈ ಮಾಡಿದ್ರೆ ಕಾಮರ್ಸ್ ಸಬ್ಜೆಕ್ಟ್ ಅಲ್ಲಿ ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್ ಎಷ್ಟು ಜನ ಎಲಿಜಿಬಲ್ ಆಗ್ತಾರೆ ಅನ್ನೋ ಕ್ಲಾರಿಟಿ ಸಿಗುತ್ತೆ ನಮಗೆ. ಸೊ ಫಾರ್ಮುಲಾಗ ವ್ಯಾಲ್ಯೂ ಅಪ್ಲೈ ಮಾಡೋಣ. ಈಗ ನಾನು ಫಾರ್ಮುಲಾಗೆ ವ್ಯಾಲ್ಯೂ ಅಪ್ಲೈ ಮಾಡ್ತೀನಿ. ನಾನು ಆಲ್ರೆಡಿ ಹೇಳಿದಾಗೆ ಕಾಮರ್ಸ್ GM ಕ್ಯಾಂಡಿಡೇಟ್ಸ್ ಎಷ್ಟು ಅಂತ ಡಿಸೈಡ್ ಮಾಡಬೇಕು. ಸೊ ಫಾರ್ಮುಲಾ ಏನ್ ಹೇಳುತ್ತೆ? ನಂಬರ್ ಆಫ್ ಅನ್ರಿಸರ್ವ್ ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಸ್ಕೋರ್ಡ್ 40% ಆರ್ ಮೋರ್ ಇನ್ ದಟ್ ಸಬ್ಜೆಕ್ಟ್. ಆ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಅಂದ್ರೆ ಕಾಮರ್ಸ್ ಅಲ್ಲಿ 40% ಅಥವಾ ಅದಕ್ಕಿಂತ ಜಾಸ್ತಿ ಸ್ಕೋರ್ ಮಾಡಿರ್ತಕ್ಕಂಥ ಜನರಲ್ ಮೆರಿಟ್ ಕ್ಯಾಟಗರಿ ಸ್ಟೂಡೆಂಟ್ಸ್ ಎಷ್ಟು ಅಂದ್ರೆ 10,000. ಸೊ ಆ 10,000 ತಗೊಳ್ತೀನಿ ನಾನಿಲ್ಲಿ. ಅದಾದ್ಮೇಲೆ ಟೋಟಲ್ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ದಟ್ ಈಸ್ ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಸ್ಕೋರ್ಡ್ 40% ಆರ್ ಮೋರ್ ಇನ್ ಅಗ್ರಿಗೇಟ್ ಓವರ್ ಆಲ್ ಸಬ್ಜೆಕ್ಟ್ಸ್. ಎಲ್ಲಾ ಸಬ್ಜೆಕ್ಟ್ ಅಲ್ಲೂ 40% ಅಥವಾ ಅದಕ್ಕಿಂತ ಜಾಸ್ತಿ ಸ್ಕೋರ್ ಮಾಡಿರ್ತಕ್ಕಂಥ ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್ ಎಷ್ಟು ಅಂದ್ರೆ ಟೋಟಲ್ ಎಲಿಜಿಬಲ್ ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್ ಎಷ್ಟು ಅಂದ್ರೆ 50,000. ಅದನ್ನ ತಗೊಂಡಿದ್ದೀನಿ. ಸೊ ಅದಾದ್ಮೇಲೆ ಟೋಟಲ್ ನಂಬರ್ ಆಫ್ ಇಂಟು ಮಾಡಿ ಟೋಟಲ್ ನಂಬರ್ ಆಫ್ ಸ್ಲಾಟ್ಸ್ ಅವೈಲಬಲ್ ಅಂಡರ್ ಜನರಲ್ ಆರ್ ಅನ್ರಿಸರ್ವ್ಡ್ ಕ್ಯಾಟಗರಿ. ಜನರಲ್ ಕ್ಯಾಟಗರಿಗೆ ಅವೈಲಬಲ್ ಇರ್ತಕ್ಕಂಥ ಸ್ಲಾಟ್ ಎಷ್ಟು ಅಂತ ಹೇಳಿದ್ರೆ ನಾವು ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದೀವಿ. ಅದಕ್ಕೆ ಮೊದಲೇ ಪ್ರೀವಿಯಸ್ ಸ್ಲೈಡ್ ಅಲ್ಲೇ ಫಾರ್ಮುಲಾ ಇತ್ತು. 6% ಆಫ್ ದಿ ಟೋಟಲ್ ಕ್ಯಾಂಡಿಡೇಟ್ಸ್ ಅಪಿಯರ್ಡ್, ಅದು ನಮಗೆ ಟೋಟಲ್ ಸ್ಲಾಟ್ಸ್. ಸೊ ಟೋಟಲ್ ಆ ಪರ್ಟಿಕ್ಯುಲರ್ ಕ್ಯಾಟಗರಿನಲ್ಲಿ ಅಪಿಯರ್ ಆಗಿರೋದು ಎಷ್ಟು? 75,000. 75,000 ಇಂಟು 6 ಅಂತ ಹೇಳಿದ್ರೆ 6% ಅಂತ ಹೇಳಿದ್ರೆ ನಮಗೆ 4,500 ಬಂತು. 10,000 ಡಿವೈಡೆಡ್ ಬೈ 50,000 ಇಂಟು 4,500 ಅಂದ್ರೆ ನಮಗೆ ಆನ್ಸರ್ ಬರುತ್ತೆ 900. ಅಂದ್ರೆ ಕಾಮರ್ಸ್ ಅಲ್ಲಿ ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್ ಎಷ್ಟು ಜನ ಎಲಿಜಿಬಲ್ ಆಗ್ತಾರೆ ಅಂದ್ರೆ 900 ಎಲಿಜಿಬಲ್ ಆಗ್ತಾರೆ. ಅಂದ್ರೆ 10,000 ಸ್ಟೂಡೆಂಟ್ಸ್ ನಿಮ್ಗೆ ಆಲ್ರೆಡಿ ಎಲಿಜಿಬಲ್ ಮಿನಿಮಮ್ ಮಾರ್ಕ್ಸ್ ತಗೊಂಡಿದ್ದಾರೆ. ಅದರೊಳಗಡೆ ಕೆಸೆಟ್ ಕ್ವಾಲಿಫೈ ಆಗೋರು ಎಷ್ಟು ಅಂದ್ರೆ ಟಾಪ್ 900 ಯಾರು ಇರ್ತಾರೆ ಅವರಿಗೆ ಕೆಸೆಟ್ ಸರ್ಟಿಫಿಕೇಟ್ ಸಿಗುತ್ತೆ. ಈ ರೀತಿ ಕೆಸೆಟ್ ರಿಸಲ್ಟ್ಸ್ ಅನ್ನ ಅವರು ಕ್ಯಾಲ್ಕುಲೇಟ್ ಮಾಡ್ತಾರೆ. ಈ ಕ್ಯಾಲ್ಕುಲೇಷನ್ ಪ್ರೊಸೀಜರ್ ತುಂಬಾ ಕ್ಲಮ್ಸಿ ಅನ್ಸ್ಬೋದು, ಅಥವಾ 10,000ಗೆ ಬರೀ 900 ಅಷ್ಟೇ ಎಲಿಜಿಬಲ್ ಆಗ್ತಾ ಇರೋದು, ಅದರೊಳಗಡೆ ನಾವು ಬರ್ತೀವ ಅಂತ ನಿಮ್ಗೆ ಅನ್ಸ್ಬೋದು. ಈ ಪ್ರೊಸೀಜರಲ್ ಟೆಕ್ನಿಕಾಲಿಟಿ ಬಗ್ಗೆ ಇರ್ಬೋದು, ಅಥವಾ ಈ ನಂಬರ್ಸ್ ನೋಡಿ ನೀವು ಯಾವುದೇ ಡಿಮೋಟಿವೇಟ್ ಆಗೋದು ಬೇಡ. ಸೊ ನಿಮ್ಗೆ ತುಂಬಾನೇ ಈಸಿಯಾಗಿ ಈ 900 ಒಳಗಡೆ ನಿಮ್ ನೇಮ್ ಇದ್ದೇ ಇರುತ್ತೆ, ಅಥವಾ ಆ ಕಟ್ ಆಫ್ ಪರ್ಸೆಂಟೇಜ್ ಏನಿರುತ್ತೆ ಅದಕ್ಕಿಂತ ಜಾಸ್ತಿ ಬಂತು ಅಂದ್ರೆ ಆಟೋಮ್ಯಾಟಿಕಲಿ ನೀವು ಈ 900 ಒಳಗಡೆನೆ ಸೇರ್ಕೊಂಡ್ಬಿಡ್ತೀರಾ. ಸೊ ಹಾಗಾಗಿ ಆ ಬಗ್ಗೆ ತುಂಬಾ ವರಿ ಮಾಡ್ಕೊಳ್ಬೇಡಿ. ಈ ರೀತಿ ನಾವು ಕೆಸೆಟ್ ಆಗ್ಲಿ NET ಆಗ್ಲಿ ನಾವು ಪಾಸ್ ಕ್ರೈಟೀರಿಯಾನ ಅಥವಾ ರಿಸಲ್ಟ್ ಡಿಕ್ಲರೇಷನ್ ಕ್ರೈಟೀರಿಯಾನ ಅಥವಾ ಕ್ವಾಲಿಫಿಕೇಶನ್ ಕ್ರೈಟೀರಿಯಾನ ಡಿಸೈಡ್ ಮಾಡ್ತೀವಿ. ಈ ಒಂದು ಗೈಡ್ ಲೈನ್ಸ್ ಅನ್ನ ಇಟ್ಕೊಂಡು ಕೆಸೆಟ್ ಸೆಂಟರ್ ಮೈಸೂರು ಯೂನಿವರ್ಸಿಟಿ ಏನಿದೆ ಅವರು ಕೆಸೆಟ್ ರಿಸಲ್ಟ್ಸ್ ಅನ್ನ ಡಿಕ್ಲೇರ್ ಮಾಡ್ತಾರೆ. ಮತ್ತೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಇದೆ. ಏನಂತ ಹೇಳಿದ್ರೆ ತುಂಬಾ ಜನ ಆಸ್ಪಿರೆಂಟ್ಸ್ ನನಗೆ ಕಮೆಂಟ್ಸ್ ಅಲ್ಲಿ ಇರ್ಬೋದು, ಮತ್ತೆ ಟೆಲಿಗ್ರಾಮ್ ಗ್ರೂಪ್ ಗಳಲ್ಲಿ ವೇರಿಯಸ್ ಸೋಷಿಯಲ್ ಮೀಡಿಯಾದಲ್ಲಿ ಕೇಳ್ತಾ ಇದ್ದೀರಾ, ಸರ್ ನಮ್ಮ ಸಬ್ಜೆಕ್ಟ್ಗೆ ನಮ್ಮ ಕ್ಯಾಟಗರಿಗೆ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಹೇಳಿ ಅಂತ ಹೇಳಿ. ತುಂಬಾ ಜನ ನೀವು ಅದನ್ನ ಕೇಳಿದ್ರೆ ನಾನು ಅದಕ್ಕೆ ರಿಪ್ಲೈ ಮಾಡ್ತಾ ಇಲ್ಲ. ಅದಕ್ಕೆ ರೀಸನ್ ಇಷ್ಟೇ, ಏನಂತ ಹೇಳಿದ್ರೆ ಕಟ್ ಆಫ್ ನಾನಲ್ಲ, ಈವನ್ ಕೆಸೆಟ್ ಸೆಂಟರ್ಗೂ ಗೊತ್ತಿರೋದಿಲ್ಲ. ಓಕೆನಾ? ಸೊ ಏನಂತ ಹೇಳಿದ್ರೆ ವ್ಯಾಲ್ಯೂಯೇಷನ್ ಆಗಿ ಎಷ್ಟು ಜನ ಅಟೆಂಡ್ ಆಗಿದ್ದಾರೆ, ಎಷ್ಟು ಜನ ಯಾವ ರೀತಿ ಮಾರ್ಕ್ಸ್ ಅನ್ನ ಸ್ಕೋರ್ ಮಾಡಿರೋದಾರೆ ಅನ್ನೋದ್ರ ಮೇಲೆ ಕಟ್ ಆಫ್ ಪರ್ಸೆಂಟೇಜ್ ಡಿಸೈಡ್ ಆಗುತ್ತೆ. ನೀವು ಕಟ್ ಆಫ್ ಪರ್ಸೆಂಟೇಜ್ ಹೇಳಿ ಅಂತ ಹೇಳಿದ್ರೆ ಬೇರೆ ಒಂದಷ್ಟು ಜನ ಹೇಳ್ತಾ ಇರ್ಬೋದು, ಬೇರೆ ಯೂಟ್ಯೂಬ್ ಚಾನಲ್ ಅವರು. ಅದಕ್ಕೆ ಯಾವುದೇ ಲಾಜಿಕ್ ಇರಲ್ಲ. ಸುಮ್ಮನೆ ಪ್ರೀವಿಯಸ್ ಇಯರ್ದು ಕಟ್ ಆಫ್ ಮಾರ್ಕ್ಸ್ ತೆಗೆಯೋದು, ಅದ್ರಲ್ಲಿ ಏನೇನ್ ಬಂದಿದೆ ಅದಕ್ಕೆ 1% ಆರ್ 2% ಪ್ಲಸ್ ಆರ್ ಮೈನಸ್ ಮಾಡ್ಬಿಟ್ಟು ಇಷ್ಟು ಪರ್ಸೆಂಟೇಜ್ ನಿಲ್ಲುತ್ತೆ ಅಂತ ನಿಮ್ಗೆ ಈಸಿಯಾಗಿ ಹೇಳ್ಬಿಡ್ಬೋದು. ಅದು ನನಗೆ ಟಫ್ ಅಲ್ಲ, ಅದನ್ನ ಹೇಳೋದು ನನಗೆ ಕಷ್ಟ ಅಲ್ಲ. ಬಟ್ ಅದು ಜೆನ್ಯೂನ್ ಇನ್ಫಾರ್ಮೇಶನ್ ಆಗೋದಿಲ್ಲ. ಜೆನ್ಯೂನ್ ಇನ್ಫಾರ್ಮೇಶನ್ ಕೆಸೆಟ್ ಸೆಂಟರ್ಗೂ ಗೊತ್ತಿರೋದಿಲ್ಲ. ಒನ್ಸ್ ರಿಸಲ್ಟ್ ಕಂಪೈಲ್ ಆದ್ಮೇಲೆನೆ ಅವ್ರಿಗೂ ಕೂಡ ಗೊತ್ತಾಗೋದು. ಸೊ ಹಾಗಾಗಿ ಸುಮ್ಮನೆ ಏನೋ ಒಂದು ಇನ್ಫಾರ್ಮೇಶನ್, ನಾನು ಹೇಳೋ ಇನ್ಫಾರ್ಮೇಶನ್ ಮ್ಯಾಚ್ ಆಗ್ಬೋದು, ಮ್ಯಾಚ್ ಆಗದೇನೆ ಇರ್ಬೋದು. ನಾನು ಇವಾಗ ಹೇಳ್ಬೋದು 52% ನಿಲ್ಲುತ್ತೆ ಅಂತ. 52% ನಿಲ್ಬಹುದು, ಅಥವಾ 58 ನಿಲ್ಬಹುದು, ಅಥವಾ 48 ನಿಲ್ಬಹುದು. ಯಾವ್ದೋ ಒಂದ್ ಸಬ್ಜೆಕ್ಟ್ ಅಲ್ಲಿ ನಾನು ಹೇಳಿದ ಕರೆಕ್ಟ್ ಮ್ಯಾಚ್ ಆಯ್ತು ಅಂದ್ಬಿಟ್ಟು ನಾನು ಹೇಳ್ದಂಗೆ ರಿಸಲ್ಟ್ ಡಿಕ್ಲೇರ್ ಆಯ್ತು, ಕಟ್ ಆಫ್ ಪರ್ಸೆಂಟೇಜ್ ನಾನು ಹೇಳಿದಷ್ಟೇ ನಿಲ್ತು ಅಂತ ನಾನು ಕ್ಲೈಮ್ ಮಾಡಕ್ ಆಗೋದಿಲ್ಲ. ಸೊ ಆ ಒಂದು ಪರ್ಸೆಂಟೇಜ್ ಕೆಸೆಟ್ ಸೆಂಟರ್ಗೂ ಗೊತ್ತಿರೋದಿಲ್ಲ. ಹಾಗಾಗಿ ನಾನು ಸುಮ್ಮನೆ ರ್ಯಾಂಡಮ್ ಆಗಿ ನಿಮ್ಗೆ ಯಾವ್ದೋ ಒಂದಷ್ಟು ಇನ್ಫಾರ್ಮೇಶನ್, ಫಾಲ್ಸ್ ಇನ್ಫಾರ್ಮೇಶನ್ ಕೊಟ್ಟು ನಿಮ್ಮನ್ನ ಮಿಸ್ಗೈಡ್ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಇಲ್ಲ ನನಗೆ. ಸೊ ಹಾಗಾಗಿ ಕಟ್ ಆಫ್ ಪರ್ಸೆಂಟೇಜ್ ಬಗ್ಗೆ ಯಾವುದೇ ವಿಡಿಯೋಸ್ ಅನ್ನ ಮಾಡ್ತಾ ಇಲ್ಲ, ಮತ್ತೆ ಯಾವುದೇ ಮಾಹಿತಿಯನ್ನ ನಾವು ಈ ಪ್ರಾವೀಣ್ಯತಾ ಕಡೆಯಿಂದ ಕೊಡ್ತಾ ಇಲ್ಲ. ನೀವು ಕಟ್ ಆಫ್ ಬಗ್ಗೆ ಥಿಂಕ್ ಮಾಡೋ ಅವಶ್ಯಕತೆನೂ ಇಲ್ಲ. ಯಾಕಂತ ಹೇಳಿದ್ರೆ ನಿಮ್ಮ ಮಾರ್ಕ್ಸ್ ಗಿಂತ ಕಡಿಮೆ ಕಟ್ ಆಫ್ ನಿಲ್ತು ಅಂದ್ರೆ ಆಟೋಮ್ಯಾಟಿಕಲಿ ನೀವು ಎಲಿಜಿಬಲ್ ಆಗ್ತೀರಾ. ನಿಮ್ಮ ಮಾರ್ಕ್ಸ್ ಗಿಂತ ಜಾಸ್ತಿ ಕಟ್ ಆಫ್ ನಿಂತ್ರೆ ನೀವು ಎಲಿಜಿಬಲ್ ಆಗಲ್ಲ. ಅದನ್ನ ಈಗಲೇ ತಿಳ್ಕೊಂಡು ಅದೇನೋ ತಪ್ಪು ಮಾಹಿತಿ ಏನ್ ಸಿಗುತ್ತೆ ಅದ್ರ ಬಗ್ಗೆ ತಿಳ್ಕೊಂಡು ನಾನು ಪಾಸ್ ಆಗ್ತೀನಿ ಅಂತ ಈಗಲೇ ಖುಷಿ ಆಗೋದು, ಅಥವಾ ನಾನು ಫೇಲ್ ಆಗ್ತೀನಿ ಅಂತ ಈಗಲೇ ಬೇಜಾರಾಗೋ ಅವಶ್ಯಕತೆ ಇಲ್ಲ. ಪಾಸು ಫೇಲ್ ಬಗ್ಗೆ ರಿಸಲ್ಟ್ ಬಂದ್ಮೇಲೆ ನೋಡ್ಕೊಳ್ಳೋಣ.
ಈಗ ನಿಮ್ಮ ಕಾನ್ಸಂಟ್ರೇಷನ್ ಯಾವ್ದ್ರ ಬಗ್ಗೆ ಇರಬೇಕು ಅಂತ ಹೇಳಿದ್ರೆ ನಿಮ್ಮ ಪರ್ಟಿಕ್ಯುಲರ್ ಪೇಪರ್ ಮತ್ತೆ ಜನರಲ್ ಪೇಪರ್ ಅಲ್ಲಿ ಯಾವ ಕೀ ಆನ್ಸರ್ಸ್ ತಪ್ಪಾಗಿದೆ ಅಂತ ಐಡೆಂಟಿಫೈ ಮಾಡಿ, ಅದಕ್ಕೆ ಸಪೋರ್ಟಿವ್ ಸೋರ್ಸ್ ಅನ್ನ ಐಡೆಂಟಿಫೈ ಮಾಡಿ, ಆ ಸೋರ್ಸ್ ನೀವು ರೆಫರೆನ್ಸ್ ಕೊಟ್ಟು ಅಬ್ಜೆಕ್ಷನ್ಸ್ ಕ್ಲೈಮ್ ಮಾಡೋ ಕಡೆ ನಿಮ್ಮ ಗಮನ ಇರಲಿ. ಈಗ ನಿಮ್ಗೆ 144 ಮಾರ್ಕ್ಸ್ ಬಂದಿದೆ, ನೀವು ಯಾವುದೋ ಒಂದು ಕ್ವಶನ್ಗೆ ಅಬ್ಜೆಕ್ಷನ್ ಅನ್ನ ಕ್ಲೈಮ್ ಮಾಡಿ ಆ ಅಬ್ಜೆಕ್ಷನ್ ಕ್ಲೈಮ್ ಮಾಡಿದ್ರಿಂದ ನಿಮ್ಗೆ 2 ಮಾರ್ಕ್ಸ್ ಎಕ್ಸ್ಟ್ರಾ ಬಂದು ನಿಮ್ ಕಟ್ ಆಫ್ 146 ನಿಲ್ತು ಅಂದ್ರೆ ನೀವು ಎಲಿಜಿಬಲ್ ಆಗ್ಬಿಡ್ತೀರಾ. ಅದೇ ಅಬ್ಜೆಕ್ಷನ್ ನೀವು ಕ್ಲೈಮ್ ಮಾಡಲ್ಲ, ಬೇರೆಯವರು ಕ್ಲೈಮ್ ಮಾಡಲ್ಲ, ಆ ಕ್ವಶನ್ಗೆ 144 ನಿಮ್ ಮಾರ್ಕ್ಸ್ ಅಂತ ಹೇಳಿದ್ರೆ ನಿಮ್ 146 ಕಟ್ ಆಫ್ ನಿಂತಾಗ ಫೇಲ್ಯೂರ್. ಸೊ ರಿಸಲ್ಟ್ಸ್ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ, ನೀವು ಏನ್ ಆಕ್ಷನ್ ಮಾಡಬೇಕು ಅದ್ರ ಬಗ್ಗೆ ಗಮನ ಹರಿಸಿ. ಈಗ ಯಾವ ಬಗ್ಗೆ ನೀವು ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಹೇಳಿದ್ರೆ ಕೀ ಆನ್ಸರ್ಸ್ಗೆ ಅಬ್ಜೆಕ್ಷನ್ ಮಾಡೋದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ. ಮತ್ತೆ ಅಬ್ಜೆಕ್ಷನ್ ಮಾಡೋದ್ರ ಬಗ್ಗೆ ಅಷ್ಟೇ, ಎಲ್ಲರೂ ಎಲ್ಲಾ ಕ್ವಶನ್ಗೂ ಅಬ್ಜೆಕ್ಷನ್ ಮಾಡ್ಲಿಕ್ಕೆ ನಿಮ್ಗೆ ಫಿನಾನ್ಷಿಯಲ್ ಬರ್ಡನ್ ಜಾಸ್ತಿ ಅನ್ಸ್ಬೋದು. ನಿಮ್ ಸಬ್ಜೆಕ್ಟ್ ಗ್ರೂಪ್ ಅಲ್ಲಿ ಡಿಸ್ಕಸ್ ಮಾಡಿ, ಅಲ್ಲಿ ಒಬ್ಬೊಬ್ರು ಒಂದೊಂದು ಕ್ವಶನ್ಗೆ ನೀವು ಅಬ್ಜೆಕ್ಷನ್ಸ್ ಅನ್ನ ಕ್ಲೈಮ್ ಮಾಡಿ. ಮತ್ತೆ ಇನ್ನೊಂದು ಡೌಟ್ ಕೇಳ್ತಾ ಇದ್ರಿ, ಅಬ್ಜೆಕ್ಷನ್ಸ್ ಕ್ಲೈಮ್ ಮಾಡಿದವರಿಗೆ ಮಾತ್ರ ಮಾರ್ಕ್ಸ್ ಕೊಡ್ತಾರ ಅಂತ ಹೇಳಿ. ಹಾಗೇನೂ ಇಲ್ಲ, ಯಾರೇ ಅಬ್ಜೆಕ್ಷನ್ ಕ್ಲೈಮ್ ಮಾಡಿದ್ರು ಕೂಡ ಆ ಕ್ವಶನ್ಗೆ ಫೈನಲ್ ಕೀ ಆನ್ಸರ್ ಪ್ರಕಾರ ಕರೆಕ್ಟ್ ಆನ್ಸರ್ ಯಾರಿಗಿರುತ್ತೆ ಅವ್ರೆಲ್ರಿಗೂ ಮಾರ್ಕ್ಸ್ ಸಿಗುತ್ತೆ. ಅಬ್ಜೆಕ್ಷನ್ ಫೈಲ್ ಮಾಡಿದವ್ರಿಗೆ ಮಾತ್ರ ಮಾರ್ಕ್ಸ್ ಸಿಗೋದಿಲ್ಲ. ಸೊ ಹಾಗಾಗಿ ಎಲ್ಲರೂ ಅಬ್ಜೆಕ್ಷನ್ಸ್ ಫೈಲ್ ಮಾಡೋದ್ರ ಬಗ್ಗೆ ಗಮನ ಹರಿಸಿ. 19th ಲಾಸ್ಟ್ ಡೇಟ್ ಇದೆ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ಕೆಸೆಟ್ ಅಥವಾ ಎನ್ಇಟಿಗೆ ರಿಸಲ್ಟ್ ಡಿಕ್ಲರೇಷನ್ ಪ್ರೊಸೀಜರ್ ಏನು, ರಿಸಲ್ಟ್ ಅಲ್ಲಿ ಕ್ವಾಲಿಫೈ ಆಗಬೇಕು ಅಂತ ಹೇಳಿದ್ರೆ ಕ್ರೈಟೀರಿಯಾ ಏನು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ. ಮತ್ತೆ ಅಬ್ಜೆಕ್ಷನ್ಸ್ ಬಗ್ಗೆ ಇದ್ದಂತ ಒಂದಷ್ಟು ಕಾಮನ್ ಡೌಟ್ಸ್ ಅನ್ನ ಕ್ಲಿಯರ್ ಮಾಡಿದ್ದೇನೆ. ನಿಮ್ಗೆ ಅಬ್ಜೆಕ್ಷನ್ಸ್ ಹೇಗೆ ಫೈಲ್ ಮಾಡೋದು ಅಂತ ಬೇಕಾದ್ರೆ ನಾನು ಕ್ಲಿಯರ್ ಆಗಿ ತಿಳಿಸ್ಕೊಡ್ತೀನಿ. ನಿಮಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಸಪರೇಟ್ ವಿಡಿಯೋನ ಮಾಡಿ ತಿಳಿಸ್ಕೊಡ್ತೀನಿ. ನಿಮ್ಗೆ ಅಬ್ಜೆಕ್ಷನ್ಸ್ ಫೈಲ್ ಮಾಡೋದ್ರ ಬಗ್ಗೆ ಗೊತ್ತಿಲ್ಲ ಅಥವಾ ಅಬ್ಜೆಕ್ಷನ್ಸ್ ಅನ್ನ ಹೇಗೆ ಫೈಲ್ ಮಾಡಬೇಕು ಅಂತ ಹೇಳಿ ಒಂದು ವಿಡಿಯೋ ಅವಶ್ಯಕತೆ ಇದೆ ಅಂತ ಹೇಳಿದ್ರೆ ವಿಡಿಯೋ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ಸೊ ದಟ್ ನಾನು ಸಪರೇಟ್ ವಿಡಿಯೋ ಮಾಡ್ತೀನಿ ಅಬ್ಜೆಕ್ಷನ್ ಫೈಲಿಂಗ್ ಬಗ್ಗೆ. ಈ ಒಂದು ವಿಡಿಯೋದಲ್ಲಿ ನಾನು ಈ ಕೆಸೆಟ್ ಅಥವಾ ಎನ್ಇಟಿ ಎಲಿಜಿಬಿಲಿಟಿ ಕ್ರೈಟೀರಿಯಾ ಮತ್ತೆ ಪ್ರೊಸೀಜರ್ ಏನಿರುತ್ತೆ ಅದು ಲಿಟಲ್ ಟೆಕ್ನಿಕಲ್ ಅನ್ಸ್ಬೋದು, ಇನ್ನೊಂದ್ಸರ್ತಿ ನೋಡ್ಕೊಳ್ಳಿ, ನಿಮ್ಗೆ ಅರ್ಥ ಆಗುತ್ತೆ. ಇದ್ರ ಬಗ್ಗೆ ನೀವು ತುಂಬಾ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಕೆಸೆಟ್ ಸೆಂಟರ್ ಅವರು ಈ ಎಲ್ಲಾ ಪ್ರೊಸೀಜರ್ ನ ಫಾಲೋ ಮಾಡ್ಕೊಳ್ತಾರೆ. ಈ ಒಂದು ಮಾಹಿತಿ ನಿಮ್ಮೆಲ್ಲರಿಗೂ ಯೂಸ್ಫುಲ್ ಆಗಿತ್ತು ಅಂತ ಭಾವಿಸ್ತೀನಿ. ನಿಮ್ಗೆ ಯೂಸ್ಫುಲ್ ಆಗಿದ್ರೆ ಇದೇ ರೀತಿ ಎನ್ಇಟಿ ಮತ್ತೆ ಕೆಸೆಟ್ ಎಕ್ಸಾಮ್ಗೆ ಬರೆದು ಹೇಗೆ ರಿಸಲ್ಟ್ ಡಿಕ್ಲೇರ್ ಆಗುತ್ತೆ ಅಥವಾ ಅಬ್ಜೆಕ್ಷನ್ಸ್ ಫೈಲ್ ಮಾಡೋದು ಹೇಗೆ ಅಂತ ಕನ್ಫ್ಯೂಷನ್ಸ್ ಅಲ್ಲಿ ಇರ್ತಕ್ಕಂಥ ತುಂಬಾ ಜನ ಆಸ್ಪಿರೆಂಟ್ಸ್ ಗೆ ಇದು ಯೂಸ್ಫುಲ್ ಅನ್ಸ್ಬೋದು. ಹಾಗಾಗಿ ನಿಮ್ಮ ನೋನ್ ಫ್ರೆಂಡ್ಸ್ ಮತ್ತೆ ಗ್ರೂಪ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಪ್ರಾವೀಣ್ಯತಾ ಕಡೆಯಿಂದ ಎಲ್ಲಾ ಕೆಸೆಟ್ ಮತ್ತೆ ಎನ್ಇಟಿ ಆಸ್ಪಿರೆಂಟ್ಸ್ಗೂ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಆಲ್.